ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣವು ಕಳುವಾಗಿದ್ರೆ ನೀವು ಈ ವಿಡಿಯೋನ ತಪ್ಪದೆ ನೋಡಬೇಕು. ಕಳುವಾದ 10 ನಿಮಿಷಗಳಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಎಲ್ರಿಗೂ ಸ್ವಾಗತ ಲಾಯರ್ ಮನೋಜ ಯೂಟ್ಯೂಬ್ ಚಾನಲ್ಗೆ. ದಿನದಿಂದ ದಿನಕ್ಕೆ ಸೈಬರ್ ವಂಚನೆ ಅನ್ನೋಂಥದ್ದು ತುಂಬ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ನೀವು ಜಸ್ಟ್ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವರ್ಷವಿಡಿಯಿಂದ ಕೂಡಿಟ್ಟಿರುವಂತಹ ಹಣ ಎಲ್ಲ ಬರೀ ನಿಮಿಷದಲ್ಲಿ ಕಾಣೆಯಾಗ್ಬಿಡುತ್ತೆ. ಆದರೆ ನಿಮ್ಗೊಂದು ಗೊತ್ತಿರಲಿ, ಸೈಬರ್ ವಂಚನೆ ಆದ ತಕ್ಷಣ 10 ನಿಮಿಷದಲ್ಲಿ ನೀವು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕೋ ಆ ರೀತಿ ಕ್ರಮಗಳನ್ನ ಕೈಗೊಂಡ್ರೆ ನಿಮ್ಮ ಹಣವನ್ನು ನೀವು ತಡೆ ಹಿಡಿಬಹುದು ಮತ್ತು ಪುನಃ ನಿಮ್ಮ ಅಕೌಂಟ್ಗೆ ಬರೋ ಥರ ನೀವು ಮಾಡ್ಕೊಬೋದು. ಆ ರೀತಿ ವಂಚನೆ ಆದಾಗ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಈ ಲಾಯರ್ ಮನೋಜ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ವಿವರಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದು, ನೀವು ಯಾವುದೇ ಕಾರಣಕ್ಕೂ ಗಾಬರಿ ಆಗಬಾರ್ದು. ಅಂದರೆ ವಂಚಕನು ನಿಮಗೆ ಮತ್ತೆ ಏನಾದರೂ ಕಾಲ್ ಮಾಡಿ OTP ತಗೊಳ್ಳೋವಂಥದ್ದು ಆ ಥರ ಏನಾದ್ರು ಕೆಲಸಗಳನ್ನ ಮಾಡ್ಬೋದು. ನೀವು ಗಾಬರಿಲಿ ಹೇಳ್ಬಿಟ್ರೆ ಆಮೇಲೆ ನಿಮಗೆ ತೊಂದರೆ ಅಲ್ವಾ? ಫಸ್ಟು ನೀವು ಯಾವುದೇ ಕಾರಣಕ್ಕೂ ಗಾಬರಿ ಆಗೋಕ್ಕೆ ಹೋಗಬೇಡಿ. ಎರಡನೇದು, ತಕ್ಷಣ ನೀವು ಸೈಬರ್ ಸಹಾಯವಾಣಿ 1930 ಈ ನಂಬರ್ಗೆ ಕರೆ ಮಾಡಿ ದೂರನ್ನು ದಾಖಲಿಸಿ. ನೀವು ಅವಾಗ ಅವರು ಕರೆ ಮಾಡಿ ಹೇಳೋದ್ರಿಂದ ನಿಮ್ಮ ಹಣ ಬೇರೆಯವ್ರ ಅಕೌಂಟ್ಗೆ ಹೋಗೋದನ್ನ ತಡೆಯುವಂಥ ಅಧಿಕಾರ ಅವ್ರ ಕೈಲಿರುತ್ತೆ. ಆದಷ್ಟು ಬೇಗ ಈ ಕೆಲಸ ಮಾಡಬೇಕು ನೀವು. ಮೂರನೇದು, ತಕ್ಷಣ ನಿಮ್ಮ ಬ್ಯಾಂಕ್ಗೆ ಕರೆ ಮಾಡಿ. ಅಂದರೆ ನಿಮ್ಮ ಬ್ಯಾಂಕ್ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ನಿಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಈ ಥರ ಎಲ್ಲ ಮನಿ ಟ್ರಾನ್ಸಾಕ್ಷನ್ ಇದನ್ನೆಲ್ಲ ತಾತ್ಕಾಲಿಕವಾಗಿ ನೀವು ತಡೆ ಹಿಡಿಯೋದು ತುಂಬಾ ಒಳ್ಳೆಯದು. ಆನ್ಲೈನ್ ದೂರನ್ನು ದಾಖಲಿಸಬೇಕು. ಅಂದರೆ ರಾಷ್ಟ್ರೀಯ ಸೈಬರ್ ಕ್ರೈಮ್ ಪೋರ್ಟಲ್ನಲ್ಲಿ ನೀವು ದೂರನ್ನು ದಾಖಲಿಸಬೇಕು. ಅದ್ರ ಜೊತೆಗೆ ನಿಮ್ಮ ಟ್ರಾನ್ಸಾಕ್ಷನ್ ID, ನಿಮ್ಮ ಮೊಬೈಲ್ ನಂಬರ್ಗಳನ್ನ ಅವ್ರಿಗೆ ಸಾಕ್ಷ್ಯದ ರೂಪದಲ್ಲಿ ಕೊಡಬೇಕಾಗಿರುತ್ತೆ. ಐದನೇದು, ನೀವು ಎಲ್ಲ ಸಾಕ್ಷಿಗಳನ್ನ ಉಳಿಸ್ಕೊಂಡಿರಬೇಕು. ಅಂದರೆ ಅವ್ರ ಜೊತೆ ಮಾಡಿದ್ದು ಮೆಸೇಜಸ್ ಆಗಿರ್ಬೋದು, ಅದ್ರ ಸ್ಕ್ರೀನ್ಶಾಟ್ಸು, ಅವ್ರ ಮೊಬೈಲ್ ನಂಬರು, ನೀವು ನಿಮಗೆ ವಂಚನೆ ಆದ ಟ್ರಾನ್ಸಾಕ್ಷನ್ ID ಇದನ್ನೆಲ್ಲ ನೀವು ಸಾಕ್ಷ್ಯಗಳಾಗಿ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನಿಮ್ಮ ಹಣವನ್ನು ಪಡೆಯೋದಕ್ಕೆ ತುಂಬ ಉಪಯುಕ್ತವಾಗಿರುತ್ತೆ. ಸ್ನೇಹಿತರೆ, ಆರನೇದು ಬಂದ್ಬಿಟ್ಟು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುವಂಥದ್ದು. ನಿಮ್ಮ ಹತ್ತಿರ ಇರುವಂತಹ ಪೊಲೀಸ್ ಠಾಣೆಗಳಿಗೆ ಹೋಗಿ ಅಥವಾ ಸೈಬರ್ ಠಾಣೆಗಳಿಗೆ ಹೋಗಿ ನಿಮ್ಮ ಹತ್ತಿರ ಇರುವಂತಹ ಎಲ್ಲ ದಾಖಲೆಗಳನ್ನು ಅವ್ರಿಗೆ ನೀಡಿ ನೀವು ದೂರನ್ನು ಸಲ್ಲಿಸುವಂಥದ್ದು ತುಂಬಾ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸ್ನೇಹಿತರೆ, ಉದಾಹರಣೆಗೆ ನೀವು ಯಾವುದೇ ಪಿನ್ಗಳು ಶೇರ್ ಮಾಡೋದು, ಅವ್ರು ಕಳಿಸಿದ ಯಾವುದೇ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋವಂಥದ್ದು ಅಥವಾ ಯಾವುದೇ OTPಗಳನ್ನ ಹೇಳೋವಂಥದ್ದು ಈ ಥರ ಯಾವುದೇ ಕೆಲಸಗಳನ್ನ ಮಾಡಬಾರ್ದು. ಒಂದು ತಿಳ್ಕೊಳ್ಳಿ, ಸರ್ಕಾರಿ ಕಚೇರಿಗಳು ಅಥವಾ ಬ್ಯಾಂಕ್ಗಳು ಯಾವುದೇ ಕಾರಣಕ್ಕೂ ಆನ್ಲೈನ್ ಮುಖಾಂತರ ನಿಮಗೆ ಯಾವುದೇ OTPಸು ಅದೇ ಇದು ತಗೊಳ್ಳೋದಕ್ಕೆ ಹೋಗಲ್ಲ. ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ಈ ಥರ ತಗೊಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದರೆ ಒಂದು ತಿಳ್ಕೊಂಬಿಡಿ, ನೀವು ಸೈಬರ್ ಕ್ರೈಮ್ ಒಳಗೆ ಬಿದ್ದಿದ್ದೀರಾ ಅಂತ. ಎಲ್ಲರೂ ಎಚ್ಚರಿಕೆಯಿಂದ ಇರುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ. ಸಾಮಾನ್ಯವಾಗಿ ಯಾವ್ಯಾವ ರೀತಿ ಸೈಬರ್ ವಂಚನೆಗಳಾಗ್ಬೋದು ಅಂತ ನೀವು ಕೇಳಿದ್ರೆ, QR ಕೋಡ್ ಮೂಲಕ ನಿಮಗೆ ಸ್ಕ್ಯಾನ್ ಮಾಡ್ತಾರೆ ಸ್ನೇಹಿತರೆ, ಹುಷಾರಾಗಿರಿ. ಅದಾದ ನಂತರ OTPಗಳ ಮೂಲಕ, ಮೇಯ್ನು ತುಂಬಾ ಹೆಚ್ಚಿದು, OTPಗಳ ಮೂಲಕ ಈಸಿಯಾಗಿ ಸ್ಕ್ಯಾಮ್ ಮಾಡಿಬಿಡ್ತಾರೆ. ನಿಮ್ಮ ಅಕೌಂಟಲ್ಲಿರೋ ಲಕ್ಷ ಕೋಟಿ ಹಣಗಳನ್ನ ಜಸ್ಟ್ ಒಂದು 6 ಡಿಜಿಟ್ OTP ನಂಬರಿಂದ ಕಂಪ್ಲೀಟಾಗಿ ಖಾಲಿ ಮಾಡಿಬಿಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್, SIP ಈ ರೀತಿ ತುಂಬ ಹೂಡಿಕೆಗಳನ್ನ ಮಾಡ್ತಾ ಇದ್ದಾರೆ. ಈ ಹೂಡಿಕೆಗಳಲ್ಲೂ ಕೂಡ ಸ್ಕ್ಯಾಮ್ ಮಾಡೋವಂಥದ್ದು ತುಂಬ ಇದೆ, ಎಚ್ಚರ. ಅದಾದಮೇಲೆ ನಂತರ ನಮ್ಮ ಈ ಸಾಮಾಜಿಕ ಜಾಲತಾಣಗಳಿದೆಯಲ್ಲ, ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಟ್ವಿಟ್ಟರ್, ಯೂಟ್ಯೂಬ್ ಇವೆಲ್ಲನೂ ಕೂಡ ಹ್ಯಾಕ್ ಮಾಡಿ ಸೈಬರ್ ವಂಚನೆಗಳನ್ನ ಮಾಡ್ತಾರೆ. ಎಷ್ಟೋ ನಿರುದ್ಯೋಗಿಗಳಿಗೆ ನಿಮಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಕಿತ್ಕೊಂಡು ಮೋಸ ಮಾಡಿದ್ದಾರೆ. KYC ಅಪ್ಡೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರುಗಳೇ ಮನೆ ಹತ್ರಕ್ಕೆ ಬರ್ತಾರೆ. ಬಂದ್ಬಿಟ್ಟು ಈ ರೀತಿ ಈಸಿಲಿ ಸ್ಕ್ಯಾಮ್ ಮಾಡ್ಕೊಂಡು ನಮ್ಮ ID ಪ್ರೂಫು ಅದು ಇದು ಕಲೆಕ್ಟ್ ಮಾಡ್ಕೊಂಡು ಹೊರಟೋಗಿ ಇರೋ ಬರೋ ದುಡ್ಡೆಲ್ಲ ದೋಚ್ಕೊಂಡ್ಬಿಡ್ತಾರೆ. ಅನಂತರ
ಬ್ಯಾಂಕ್ಗಳಿಂದ ಫೇಕ್ ಕಾಲ್ಸ್ಗಳು. ನಾವು ನಿಮ್ಮ ಬ್ಯಾಂಕವರು ನಿಮಗೆ ಇದು ಕಾಲ್ ಮಾಡಿದ್ದೀವಿ, ಇದು ನಿಮ್ಮದೇನೋ ಪ್ರಾಬ್ಲಮ್ ಇದೆ, ಇದು ಅಪ್ಡೇಟ್ ಮಾಡಬೇಕು, ಅದು ಅಪ್ಡೇಟ್ ಮಾಡಬೇಕು, ಒಂದು OTP ಬರುತ್ತೆ ಹೇಳಿ. ಈ ಥರ ತುಂಬ ಸಲ ಸ್ಕ್ಯಾಮ್ ಆಗಿರ್ತೀರ ಸ್ನೇಹಿತರೆ. ₹1 ಹೋದ್ರೂ ಸ್ಕ್ಯಾಮೇ, ₹10 ಹೋದ್ರೂ ಸ್ಕ್ಯಾಮೇ, 10,000 ಆದರೂ ಸ್ಕ್ಯಾಮೇ, 10 ಲಕ್ಷ ಆದ್ರೂ ಸ್ಕ್ಯಾಮೇ. ಯಾಕಂದರೆ ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿಯೋವಂಥ ದುಡ್ಡಲ್ವಾ. ನಿಮಗೆ ನಾನು ಹೇಳೋದೇ ಒಂದು, ನಾವು ತುಂಬ ಎಜುಕೇಟೆಡ್ ಆಗಲೇಬೇಕು. ಬಿಕಾಸ್ ಇವತ್ತಿನ ದಿನಗಳಲ್ಲಿ ಈ ಸೈಬರ್ ವಂಚನೆ ಅನ್ನೋಂಥದ್ದು ಎಷ್ಟೋ ಜನನ ಬರೀ ಹೈ ಕ್ಲಾಸ್ ಪೀಪಲ್ಸ್ನಲ್ಲ, ಮಿಡಲ್ ಕ್ಲಾಸ್, ಲೋ ಕ್ಲಾಸ್ ಪೀಪಲ್ಸ್ನೂ ಕೂಡ ತಿಂತಾ ಇದೆ. ಎಷ್ಟೋ ವರ್ಷಕ್ಕೆ ಸಾವಿರಾರು ಲಕ್ಷಾಂತರ ಸೈಬರ್ ಕ್ರೈಮ್ ವಂಚನೆಗಳಾಗ್ತಾ ಇದೆ. ಆದಷ್ಟು ಎಲ್ಲರೂ ಕೂಡ ಎಚ್ಚರದಿಂದ ಇರಬೇಕು ಅನ್ನೋ ಉದ್ದೇಶ ನಮ್ಮದು. ಅದಾದಮೇಲೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಅಕ್ಕಪಕ್ಕದವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಯಾರು ಈ ಥರ ಇನ್ಫಾರ್ಮೇಷನ್ಸ್ ಎಲ್ಲ ಟೈಮಲ್ಲೂ ಕೊಡಲ್ಲ ನಿಮಗೆ. ಅವ್ರಿಗೂ ಗೊತ್ತಾದರೆ ಸೈಬರ್ ವಂಚನೆ ಆದಾಗ ಏನು ಮಾಡಬೇಕು ನಾನು ಅಂತ ಗಾಬರಿ ಆಗದೆ ಈ ಥರ ಕ್ರಮಗಳನ್ನ ಕೈಗೊಂಡ್ರೆ ಸ್ನೇಹಿತರೆ ಕನ್ಫರ್ಮ್ ಆಗಿ ನಿಮ್ಮ ದುಡ್ಡು ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಇಷ್ಟೊತ್ತಕ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಕಮೆಂಟ್ ಬಾಕ್ಸ್ ನಿಮ್ಮದೇ. ಮುಂದೆ ಯಾವ ವಿಷಯ ಆಧಾರದ ಮೇಲೆ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ, ಆ ವಿಷಯದ ಮೇಲೆ ವಿಡಿಯೋ ಮಾಡ್ತೀನಿ. ನಮ್ಮ ಉದ್ದೇಶ ಒಂದೇ, ನಮ್ಮ ಮಾತೃಭಾಷೆಯಲ್ಲಿ ನಮ್ಮ ಜನರಿಗೆ, ನಮ್ಮ ನಾಗರಿಕರಿಗೆ ಎಚ್ಚೆತ್ಕೊಳ್ಳೋ ಥರ ಮಾಡಬೇಕು ಮತ್ತು ನಮ್ಮ ಕಾನೂನಿನ ವಿಷಯಗಳ ಬಗ್ಗೆ ಇನ್ಫಾರ್ಮೇಷನನ್ನು ನಿಮಗೆ ನೀಡೋವಂಥದ್ದು ನಮ್ಮ ಉದ್ದೇಶ. ಆದಷ್ಟು ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಲಾಯರ್ ಮನೋಜ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಧನ್ಯವಾದಗಳು.